ನೋಡಿ ಹೀರೆಕಾಯಿ ದೋಸೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಮನೆಯಲ್ಲಂತೂ ಈ ಮಕ್ಕಳಿಗೆ ಮಾಮೂಲಿ ದೋಸೆನ ತಿಂದು ತಿಂದು ಬೇಜಾರಾಗಿರ್ತದೆ. ಮನೇಲಿ ದೋಸೆ ಮಾಡೋಣ ಅಂತ ಹೇಳಿದರೆ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇವತ್ತೊಂದು ಸ್ಪೆಷಲ್ ದೋಸೆಯನ್ನು ಮಾಡಿ ತೋರಿಸ್ತೇನೆ. ಅದು ಈ ಹೀರೆಕಾಯಿಂದ ಮಾಡುವಂಥದ್ದು. ಹೀರೆಕಾಯಿ ಕೆಂಪು ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಈ ದೋಸೆ ಅಂತೂ ಮಕ್ಕಳಿಗೆ ಇಷ್ಟ ಆಗ್ತದೆ, ದೊಡ್ಡವರಿಗೆ ಇಷ್ಟ ಆಗ್ತದೆ, ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ ಮಾರ್ಕೆಟಿಂದ ತಂದಿದ್ದು ಫ್ರೆಶ್ ಹೀರೆಕಾಯಿ ನೋಡಿ ಹೇಗಿದೆ ಅಂತ ಹೇಳಿ. ಎಳಾಸಿದೆ. ಇದನ್ನು ಚೆನ್ನಾಗಿ ತೊಳೆದಾಯಿತು. ಇನ್ನು ಇದರ ಕಡೆ ಮತ್ತು ಕೊಡಿಯನ್ನು ತೆಗೆದುಕೊಳ್ಳುವ. ಹೀರೆಕಾಯಿ ತೊಗೋಬೇಕಾದ್ರೆ ಉಂಟಲ್ಲ ನೋಡಿ ತೊಗೋಬೇಕು. ಅದು ತುಂಬ ಎಳಸಿದರೆ ಮಾತ್ರ ಒಳ್ಳೆಯದಾಗ್ತದೆ, ಇಲ್ಲಾಂದರೆ ಅದು ಕಚ್ಚ ಕಚ್ಚ ಸಿಗ್ತದೆ ಬಾಯಿಗೆಲ್ಲ. ತುಂಬ ಬಲ್ತಿರಬಾರ್ದು. ಈಗ ಇದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಳುವ. ತೆಳುವಾಗಿ ಸಿಪ್ಪೆ ತೆಗಿಬೇಕು. ಇದರ ಸಿಪ್ಪೆಯನ್ನೆಲ್ಲ ತೆಳುವಾಗಿ ತೆಗೆದುಕೊಳ್ಳುವ. ಈ ಹೀರೆಕಾಯಲ್ಲಿ ಉಂಟಲ್ಲ ಬಿಸಾಕಲಿಕ್ಕೆ ಏನಿಲ್ಲ. ಈ ಸಿಪ್ಪೆಯಲ್ಲಿ ಕೂಡ ಚಟ್ನಿ ಮಾಡಲಿಕ್ಕೆ ಆಗ್ತದೆ, ಹಾಗೆ ಇದರ ಬೀಜದಲ್ಲಿ ತಂಬುಳಿ ಎಲ್ಲ ಮಾಡಲಿಕ್ಕೆ ಆಗ್ತದೆ. ನೋಡಿ ಸಿಪ್ಪೆಯೆಲ್ಲ ತೆಗೆದಾಯಿತು, ಇಷ್ಟು ಸಿಕ್ಕಿದೆ. ಇದನ್ನು ನಾನು ಚಟ್ನಿ ಮಾಡಲಿಕ್ಕೆ ಉಪಯೋಗಿಸ್ತೇನೆ. ಇನ್ನು ಇದನ್ನು ನಾವು ಸ್ಲೈಸಾಗಿ ಕಟ್ ಮಾಡಿಕೊಳ್ಳುವ. ಇನ್ನು ಇದನ್ನು ತುಂಬ ತೆಳುವಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ ಇಷ್ಟು ತೆಳುವಾಗಿ ಕಟ್ ಮಾಡಿಕೊಳ್ಬೇಕು. ಈ ಥರ ತೆಳುವಾಗಿ ಕಟ್ ಮಾಡಿದರೆ ನಮಗೆ ಕಲ್ಲಲ್ಲೆಲ್ಲ ಇಡಲಿಕ್ಕೆ ಚೆನ್ನಾಗಿ ಆಗ್ತದೆ. ಇದನ್ನು ಡೈರೆಕ್ಟ್ ದೋಸೆ ಹಿಟ್ಟಿಗೆ ಮುಳುಗಿಸಿ ನಮ್ಮ ಕಲ್ಲಿಗೆ ಇಡುವಂಥದ್ದು. ಒಳ್ಳೆ ದೋಸೆ ರೆಡಿ ಆಗ್ತದೆ, ತುಂಬ ಚೆನ್ನಾಗಿರ್ತದೆ ಟೇಸ್ಟ್. ತುಂಬ ನಾವು ತೆಳುವಾಗಿ ಕಟ್ ಮಾಡಿಕೊಳ್ಳೋದ್ರಿಂದ ಹೀರೆಕಾಯಿ ಬೇಗ ಬೇಯ್ತದೆ. ಇಲ್ಲಿ ನಾನು ಮೊದಲಿಗೆ 1 ಲೋಟ ಆಗುವಷ್ಟು ದೋಸೆ ಅಕ್ಕಿಯನ್ನು ಒಂದು 6 ರಿಂದ 7 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ನೋಡಿ ಒಳ್ಳೆ ನಂದಿದೆ, ಚೆನ್ನಾಗಿ ತೊಳೆದು ನೆನೆಸಿಟ್ಟಿರೋದು. ಇದನ್ನೇ ಈಗ ರುಬ್ಬಿಕೊಳ್ಳುವ. ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನೀರೆಲ್ಲ ಹಾಕಲಿಕ್ಕಿಲ್ಲ, ನೀರನ್ನು ಬಸಿದು ಹಾಕೋಬೇಕು. ಇಲ್ಲಿ ದೋಸೆ ಅಕ್ಕಿ ಊಟದಾಗಿ ಯಾವುದು ಬೇಕಾದರೂ ತಗೋಬೋದು. ಇನ್ನು ನಾನು ಈ ಅಕ್ಕಿಗೆ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಹಾಗೆಯೇ 1 ಚಮಚದಷ್ಟು ಕೊತ್ತಂಬರಿ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ, ಹಾಗೆಯೇ ಚಿಕ್ಕ ಚಿಕ್ಕ 2 ಪೀಸ್ ಬೆಲ್ಲವನ್ನು ಹಾಕೊಳ್ತೇನೆ. ಚಿಟಿಕೆ ಇಂಗನ್ನು ಕೂಡ ಹಾಕೊಳ್ತೇನೆ. ಒಂದು 4 ರಿಂದ 5 ಬ್ಯಾಡಿಗೆ ಮೆಣಸು, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅರಶಿನ ಕೂಡ ಹಾಕೊಳ್ತೇನೆ. 1 ಲೋಟ ಅಕ್ಕಿಗೆ ನಾನಿಲ್ಲಿ ಒಂದು ಅರ್ಧ ಕಡೆ ತೆಂಗಿನಕಾಯನ್ನು ತುರಿದು ಹಾಕೊಳ್ತಾ ಇದ್ದೇನೆ. ಇಷ್ಟೆಲ್ಲ ಹಾಕೋದ್ರಿಂದ ನಮ್ಮ ಮಸಾಲೆ ಭರಿತ ರುಬ್ಬಿದ ಮಿಶ್ರಣ ರೆಡಿ ಆಗ್ತದೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕೊಳ್ತೇನೆ. ಇನ್ನಿದಕ್ಕೆ ನಾವು ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕೊಳ್ಳುವ. ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಂಡ್ರೆ ಆಯಿತು. ತುಂಬ ನಮ್ಮ ಬಂದ ನೀರಾಗಬಾರ್ದು, ಹಾಗೆ ತುಂಬ ಗಟ್ಟಿ ಕೂಡ ಆಗಬಾರ್ದು. ನೋಡಿ ಈ ಹದಕ್ಕೆ ರೆಡಿ ಆಗಬೇಕು ಬಂದ. ನೋಡಿ ನುಣ್ಣಗೆ ರುಬ್ಬಿಕೊಂಡಾಯಿತು. ತುಂಬ ನೀರು ಕೂಡ ಇಲ್ಲ, ತುಂಬ ಗಟ್ಟಿ ಕೂಡ ಇಲ್ಲ. ಬೇಕಾದರೆ ನಾವು ನೀರು ಸೇರಿಸ್ಕೋಬೋದು ಗಟ್ಟಿ ಆದರೆ. ನಮ್ಮ ರುಬ್ಬಿದ ಮಿಶ್ರಣ ಈ ಹದದಲ್ಲಿ ಇರಬೇಕು, ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ನೋಡಿ ನಾವು ದೋಸೆಗೆ ಬೇಕಾಗಿ ಹಿಟ್ಟನ್ನು ರುಬ್ಬಿಕೊಂಡಾಯಿತು. ಹಾಗೆಯೇ ಹೀರೆಕಾಯಿನ ಕಟ್ ಮಾಡಿಕೊಂಡಾಯಿತು. ಇನ್ನು ನಾವು ಹೀರೆಕಾಯಿಯನ್ನು ರುಬ್ಬಿದ ಮಿಶ್ರಣಕ್ಕೆ ಮುಳುಗಿಸಿ ದೋಸೆ ಹುಯ್ಯುವುದೇ. ಅಲ್ಲಿಗೆ ನಮ್ಮ ದೋಸೆ ರೆಡಿ ಆಗ್ತದೆ, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಯಾಕಂತೇಳಿದರೆ ಹೀರೆಕಾಯಿ ಇಷ್ಟಪಡದವರು ಕೂಡ ಈ ಥರ ಒಂದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ ಕಲ್ಲು ಚೆನ್ನಾಗಿ ಬಿಸಿಯಾಗಿದೆ, ಅದರ ಮೇಲೆ ಸ್ವಲ್ಪ ಹೀಗೆ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಫುಲ್ಲು ಕಲ್ಲಿನ ಸುತ್ತ ಎಣ್ಣೆಯನ್ನು ಹಾಕೋಬೇಕು. ಎಣ್ಣೆಯನ್ನು ಹಾಕೋದ್ರಿಂದ ನಮ್ಮ ದೋಸೆ ಚೆನ್ನಾಗಿ ಎದ್ದು ಬರ್ತದೆ. ಹೀರೆಕಾಯಿನ ಹೀಗೆ ಬಂದಲ್ಲಿ ಮುಳುಗಿಸಿ ದೋಸೆಗೆ ಅಲ್ಲಿನ ಮೇಲೆ ಇಡ್ತಾ ಬರುವ. ಇನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಅದು ಚೆನ್ನಾಗಿ ಬೇಯಬೇಕು. ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಬೇಕು. ಯಾಕಂತ ಹೇಳಿದ್ರೆ ನಾವಿಲ್ಲಿ ಹಸಿ ಹೀರೆಕಾಯಿನ ಹಾಕಿರ್ತೇವೆ. ಹೀರೆಕಾಯಿ ಕೂಡ ಬೇಯಬೇಕು, ಹಾಗೆಯೇ ಬಂದ ಕೂಡ ಒಟ್ಟಿಗೆ ಬೇಯಬೇಕು. ಹಾಗಾಗಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಬೆಂದರೆ ಚೆನ್ನಾಗಿರ್ತದೆ. ಎರಡೂ ಸೈಡಲ್ಲಿ ನಾವು ಬೇಯಿಸಬೇಕು. ನೋಡಿ ಈ ಥರ ನಾವು ಚೆನ್ನಾಗಿ ಬೇಯಿಸಬೇಕು. ಈ ಥರ ಬೆಂದರೆ ಮಾತ್ರ ನಮ್ಮ ಹೀರೆಕಾಯಿ ಕೂಡ ಬೇಯ್ತದೆ. ನಾವಿಲ್ಲಿ ದೋಸೆ ಮೇಲ್ಗಡೆ ಈ ಬಂದ ಜಾಸ್ತಿ ಹುಯ್ಯಬಾರ್ದು. ಯಾಕಂತ ಹೇಳಿದರೆ ಅದು ದಪ್ಪ ಆದರೆ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಈ ಲೆವೆಲಲ್ಲಿ ಇರಬೇಕು ಫುಲ್ ದೋಸೆ, ಆವಾಗ ಎಲ್ಲ ಕಡೆಯಲ್ಲಿ ಚೆನ್ನಾಗಿ ಬೇಯ್ತದೆ. ನೋಡಿ ಇದಾಗಿದೆ, ಇದನ್ನೀಗ ತೆಗೆದುಕೊಳ್ಳುವ.
ನೋಡಿ ಹೀರೆಕಾಯಿ ದೋಸೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಉಪ್ಪು ಹುಳಿ ಖಾರ ಎಲ್ಲ ಸೇರಿ ಈ ಹೀರೆಕಾಯಿ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ನೋಡಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹೀರೆಕಾಯಿ ಕೆಂಪು ದೋಸೆ ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.